ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಆಚೆ ಬನ್ನಿ, ನಿಮಗೆ ಅವಾಗ ನಿಮ್ಮ ಬಗ್ಗೆ ಗೌರವ ಬರುತ್ತೆ. ನಾವು ನಮ್ಮ ನೀರು ನಮ್ಮ ಜನಕ್ಕೆ, ನಮ್ಮ ನಾಡಿನ ಜನಕ್ಕೆ. ಅಲ್ಲ ಸರ್, ಈ ಮೀಟಿಂಗ್ ಹೆಂಗೆ ಇದೆ ನನಗನ್ಸಿದ ಮಟ್ಟಿಗೆ ಸರ್, ಇದು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ರಲ್ಲ, ಹಂಗೇನಾದ್ರು ರಾಹುಲ್ ಗಾಂಧಿ ಅವರು ನೀವಿಬ್ರು ಮೀಟಿಂಗ್ ಮಾಡ್ರಿ ಅಂತ ಹೇಳಿ? ರಾಹುಲ್ ಗಾಂಧಿ, ನರೇಂದ್ರ ಮೋದಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಅಲ್ಲ ಮೇಡಮ್ ಅವರ ಮಾತಾಡ್ತಾ ಇರೋದು. ನಮ್ಮ ಸಾವು ಬದುಕಿನ ವಿಚಾರ ಇದು. ಒಂದೇ ಒಂದು ಕ್ಷಣ ಯೋಚನೆ ಮಾಡಿ, ಏನಾದರೂ ನೀರಿನ ಅಭಾವ ಬಂದರೆ ಬೆಂಗಳೂರು ನಗರ, ಗ್ರಾಮಾಂತರ, ಮೈಸೂರು, ಮಂಡ್ಯ, ಪಾಂಡವಪುರ ಎಲ್ಲ ಎಷ್ಟು 4-5 ಜಿಲ್ಲೆಗಳು ನೀರಿಗೆ ಹಾಕಲ್ಲ, ಪ್ರಾಣಿ ಪಕ್ಷಿಗಳು ಸತ್ತೋಗ್ಬಿಡ್ತವೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವರ. ನಾನು ಅದನ್ನೇ ಹೇಳೋದು, ನೀವು ಮುಂಚಿತವಾಗಿ ಬೆಂಬಲ ಕೊಟ್ಟಿದ್ದೀರಾ. ಒಂದು 15 ದಿವಸ ಮುಂಚೆ ಹೋಗಿ ದಯಮಾಡಿ ನಿಮ್ಮ ರಾಜ್ಯದ ರೈತರಿಗೆ ಹೇಳಿ, ಬೆಳೆ ಬೆಳಿಬೇಡಿ ಅಂತ, ಕುಡಿಯೋದಕ್ಕೆ ಮಾತ್ರ ಉಪಯೋಗಿಸ್ಕೊಂಡು, ನಿಮ್ಮಲ್ಲಿ ಡ್ಯಾಮ್ ಇದೆ, ನಾವು ಬೆಳೆ ಕೇಳ್ತಾ ಇಲ್ಲ, ಹಾಗಾಗಿ ನೀವು ಡೌನಲ್ಲಿದ್ದೀರಾ. ನಮ್ಮಲ್ಲಿ ನಾವು ಇವಾಗ ಎಷ್ಟು ಲಕ್ಷ TMC ನೀರನ್ನ ಸಮುದ್ರಕ್ಕೆ ಬಿಟ್ಟಿದ್ದೀರಿ. ಅದು ಅಂಕಿಅಂಶ ಬರ್ಕೊಡೋಕ್ಕಾಗತ್ತೆ ಅವ್ರ ಕೈನಲ್ಲಿ. ಈಗ ನಾವು ಬಿಟ್ಟಾಗ ಇವಾಗ ನಾವು 1 TMC ನೀರು ಬಿಟ್ಟರೆ ಅರ್ಧ TMC ನೀರನ್ನ ಬಳಸ್ಕೊಳ್ತಾರೆ, ಅರ್ಧ TMC ನೀರು ಸಮುದ್ರಕ್ಕೆ ಹೋಗುತ್ತೆ. ನಿಮ್ಮನ್ನು ಅಣೆಕಟ್ಟು ಕಟ್ಕೋಬೇಡಿ, ನೀರು ಸ್ಟೋರೇಜ್ ಮಾಡ್ಕೊಬೇಡಿ ಯಾರಾದರೂ ಹೇಳಿದ್ದೀವ? ಕಟ್ಕೊಂಡು ಅತಿವೃಷ್ಟಿ ಆಗಿದ್ದಲ್ಲ, ಜೈಲಲ್ಲಿದ್ದವ್ರು ಬದುಕಿದ್ದಾಗ ಡ್ಯಾಮ್ನಲ್ಲಿ ತುಂಬಿ ಡ್ಯಾಮ್ ಹೊಡೆದೋಗುತ್ತೆ ಅಂತ ತಜ್ಞರು ಹೇಳಿದಾಗ ನೀರು ಬಿಟ್ಟು ಸಾವಿರಾರು ಕೋಟಿ ನಷ್ಟ ಆಯಿತು. ಕಾರುಗಳು, ಶೋರೂಮ್ಗಳೆಲ್ಲ ನದಿಗಳ ಪಕ್ಕದಲ್ಲಿ ಇಟ್ಕೊಂಡಿದ್ದಾಗ ಅದು ಅದು ನಷ್ಟ ಆಯಿತು. ಅದು ಗೊತ್ತಿರತಕ್ಕಂಥದ್ದೇ. ಇವತ್ತು ಸಹ ನಾನು ಹೇಳೋದು, ತಜ್ಞರನ್ನ ಕೇಂದ್ರದಿಂದಾದರೂ ಬರಲಿ, ರಾಜ್ಯದಿಂದಾದರೂ ಬರಲಿ, ತಮಿಳ್ನಾಡಲ್ಲಿ ಹೋಗಿರ್ತಕ್ಕಂಥ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದ್ದಾವೆ, ಎಷ್ಟು ಜಿಲ್ಲೆಗಳಿಗಾಗುತ್ತೆ ಅದು ತಿಳ್ಕೊಂಬನ್ನಿ. ನಮ್ಮ ರಾಜ್ಯಕ್ಕೂ ಬನ್ನಿ, ನಮ್ಮ ಡ್ಯಾಮ್ಗಳಲ್ಲಿ ಎಷ್ಟು ನೀರಿದ್ದಾವೆ, ಎಷ್ಟು ಜಿಲ್ಲೆಗಾಗುತ್ತೆ ಅಂತ ತಿಳ್ಕೊಂಬನ್ನಿ. ಸುಮ್ಮನೆ ನೀರು ಬಿಡಿ ಪ್ರಾಣ ತಗೊಳಕ್ಕಾಗುತ್ತೆ ನಾವು? ನಾಗೇಂದ್ರ ಅವ್ರಿಗೆ ಮೇಡಮ್, ಇದು ರಾಜ್ಯದ ಮುಖ್ಯಮಂತ್ರಿಗಳು ಸ್ವಾಯಿಚ್ಛೆಯಿಂದ ಮುನ್ನಡೆಬೇಕಾಯ್ತು. ಇವತ್ತು ರೈತರಿಗೆ ಹೇಳ್ತಿದ್ರೆ ಬೆಳೆ ಬೆಳಿಬೇಡಿ, ಇವತ್ತು ನೀವು ಅಂತ ರೈತರಿಗೆ ಹೇಳ್ತಾರೆ ಸೂಚನೆ ಇದೆಯಲ್ಲ, ಪ್ರಣಾಳಿಕೆ ಕೊಟ್ಟದ ಮುಖ್ಯಮಂತ್ರಿ ಮೊದಲು ಆದ್ಯತೆ ಕೊಡಬೇಕಾಯ್ತು ಮೇಕೆದಾಟು ವಿಚಾರದಲ್ಲಿ. ಕದ್ದ ಸಂದರ್ಭದಲ್ಲಿ ಏನು ಅವರು ಸ್ಟಾಲಿನ್ ಇದ್ರಲ್ಲ, ಸ್ಟಾಲಿನ್ ಇದ್ದಾಗ ಒಂದೇ ನಿಮಿಷ ಸರ್, ಒಂದು ನಿಮಿಷ, ಸ್ಟಾಲಿನ್ ಇದ್ದಾಗ ಕುಮಾರಸ್ವಾಮಿ ಅವರು ಒಂದು ಮಾತಾಡ್ತಾರೆ, ಒಂದೇ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಮೋದಿ ಹತ್ರ ಕುತ್ಕೊಂಡು ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಅದನ್ನ ಇವರು ಅದನ್ನ ಮಾಡಕ್ಕೆ ಆಗಿಲ್ಲ. ಇಂಡಿಯಾ ಕೂಟದಲ್ಲಿ ಇದ್ರು, ಒಂದು ನಿಮಿಷ ಅಲ್ಲ, ಇವತ್ತು ಸರ್ಕಾರಗಳು, ಇವಾಗ ಇರ್ತಕ್ಕಂಥ ಸರ್ಕಾರ ಎಲ್ಲರನ್ನೂ ವಿಶ್ವಾಸ ತಗೊಂಡು ಕೇಂದ್ರಕ್ಕೆ ಅಪೀಲ್ ಹೋಗೋದು, ಅಂದರೆ ಕೇಂದ್ರಕ್ಕೆ ಅಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋ ಅಪೀಲ್ಗೆ ಸರಿಯಾದ ತಯಾರಿ ಮಾಡಿಸ್ಬೇಕು. ನಮ್ಮ ಅಡ್ವೊಕೇಟ್ಗಳು ಸರಿಯಾದ ರೀತಿಯಲ್ಲಿ ತಯಾರಿ ನಡೆಸಲ್ಲ. ಇವರು ನಡೆಸದೇ ಇರ್ತಕ್ಕಂಥ ಒಂದು ಅಚಾತುರ್ಯದಿಂದ ಇದೆಲ್ಲ ಆಗ್ತಾ ಇದೆ. ಅವರು ಸರಿಯಾದ ರೀತಿಯಲ್ಲಿ ಅಂಕಿಅಂಶಗಳನ್ನು, ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಪೋರ್ಟ್. ಹೌದು, ನೀವು ಕಾವೇರಿ ವಿಷಯದಲ್ಲಿ ಸಪೋರ್ಟ್ ಇದೆ. ಕಾವೇರಿ ವಿಷಯದಲ್ಲಿ ಅವರು ಮತ್ತೆ ಮೈ ಮರ್ತಾರೆ, ಅವ್ರನ್ನ ಟೀಕೆ ಮಾಡೋಕ್ಕೆ ಎಚ್ಚರಿಸೋ ಕೆಲಸ ಮಾಡ್ತಾರೆ. ಮೇಡಮ್, ಕಾತರ್ಕಿಯವರು ಮತ್ತು ನಾರಿಮನ್ ಅವರು ಈಗ ಇಲ್ಲಿದ್ದಾರೆ ನೀರಾವರಿ ತಜ್ಞರು. ನಮ್ಮ ಅಚ್ಚುಕಟ್ಟು ಪ್ರದೇಶದಲ್ಲಿ ನಾವು ಎಷ್ಟು ಬೆಳೆ ಬೆಳಿಬೇಕಾಗಿತ್ತು, ಅವರು ಮದ್ರಾಸ್ ಪ್ರೆಸಿಡೆನ್ಸಿ ಇದ್ದ ದಿನಗಳಿಂದ ನಮ್ಮ ಮಹಾರಾಜರನ್ನೇ ಬೆದರಿಸಿ ಅಂಕೆಯಲ್ಲಿ ಇಟ್ಕೊಂಡು ನಮಗೆ ಮೋಸ ಮಾಡಿದ್ದಂಥದ್ದು. ಈಗ ನಾವು ಕೃಷಿ ಭೂಮಿಯ ವಿಸ್ತರಣೆ ಮಾಡಬೇಕಾಗಿತ್ತು. ನಮಗೆ 284 TMC ನಮ್ಮ ಪಾಲಿಗೆ ಬರಬೇಕಾಗಿರೋದು. ಕರೆಕ್ಟ್ ಅವ್ರು ಹೇಳಿದ ಮಾತು. ನಮಗೆ ಬರಬೇಕಾಗಿರೋ 284 TMC ನೀರು ಬಗ್ಗೆ ನಾವು ಒಡೆದಾಟ ಮಾಡಬೇಕಲ್ವಾ? ಮಾಡ್ತೇವೆ. ಮಾಡಲಿಲ್ಲ ಅಂತಂದ್ರೆ ಅವ್ರು ಹೇಳ್ದಂಗೆ ನಾವು ಸಂಕಷ್ಟಕ್ಕೆ ಒಳಗಾಗ್ತೀವಿ. ಮತ್ತೆ ಪದೇ ಸರ್ತಿ CWRC ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಇಲ್ಲ ಅಂದ್ರೆ ಅವ್ರ ಮುಂದೆ ಕೈ ಕಟ್ಕೊಳ್ಳೋ, ಇಲ್ಲ ಕೇಂದ್ರ ಸರ್ಕಾರದ ಮುಂದೆ ಕೈ ಕಟ್ಕೊಳ್ಳೋ. ಈ ಪರಿಸ್ಥಿತಿ ಬರೋದು ಬೇಡ. ಈ ಸರ್ವಪಕ್ಷಗಳ ಸಭೆಯಲ್ಲಿ ಏನು ತೀರ್ಮಾನ ಬರುತ್ತೆ ಅದು ನೀವೇ ಕರ್ಕೊಂಡು ಹೋಗ್ಬೇಕಾ? ಕೇಂದ್ರ ಸರ್ಕಾರಕ್ಕೆ ತಗೊಂಡೋಗ್ತೀವಿ, ಸುಪ್ರೀಂ ಕೋರ್ಟ್ಗೂ ಹೋಗ್ತೇವೆ. ಈ ವಿಷಯದಲ್ಲಿ ಬಿಡೋದಿಲ್ಲ ಅಂತ ನಿರ್ಧಾರ ತಗೊಂಡು. ಹೌದು ಸರ್, ನಮ್ಗೆ ಅಲಾಟೆಡ್ ನೀರು ಹಂಗಾದ್ರೆ ಹೆಂಗೆ ಸರ್? ಈಗ ಸರ್ ಬಕೆಟ್ ಅಲ್ಲಿ ಒಂದು 10 ಲೀಟರ್ ನೀರಿದೆ ಸರ್, ಏನ್ರಿ ಸರ್? ಆ 10 ಲೀಟರ್ ನೀರಲ್ಲಿ 2 ಲೀಟರ್ ನಿಮ್ಗೆ ಕೊಡ್ಬೇಕು, 2 ಲೀಟರ್ ನಾವು ಬಳಸ್ಕೋಬೇಕು. ಮತ್ತೆ ಮುಂದಿನ ತಿಂಗಳು ಅದ್ರಾಗ ಮತ್ತೆ ನಿಮ್ಗೆ 2 ಲೀಟರ್ ನಾ ನೀರು ಕೊಡ್ಬೇಕು ಅಂದ್ರೆ ನನಗೋಸ್ಕರ ಇಟ್ಕೊಂಡ್ರೆ ನೀರು ತಿಂಗಳ ನಿಮ್ಗೆ ಕೊಡ್ತಿರ್ಬೇಕು. ಮತ್ತೆ ನನ್ನ ನೀರು ಎಲ್ಲಿ? ಈಗ ಪ್ರಶ್ನೆ ಅವರು ಬುದ್ಧಿವಂತಿಕೆಯಿಂದ ಅದೇ ಮಾಡ್ತಾ ಇರೋದು. ಈಗ ಏನು ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ಯಾವ್ಯಾವ ತಿಂಗಳು ಎಷ್ಟು ನೀರು ಬಿಡಬೇಕು ಅನ್ನೋದನ್ನ ಅವ್ರು ಗುರುತು ಮಾಡಿ, ಈಗ ಅದು CRC ಮುಂದೆ ಅವರು ಅಪೀಲ್ ಮಾಡಿರೋದು ಅದೇ. ನಮಗೆ 2 ತಿಂಗಳದ ನೀರು ನಮಗೆ 9.4 TMC ನೀರು ಬರಬೇಕು ಅಂತೇಳಿ, ಅದರಲ್ಲಿ ಇವ್ರು 4 TMC ಈಗ ಆದೇಶ ಮಾಡಿಬಿಟ್ಟಿದ್ದಾರೆ. ಇದನ್ನು ನಾವು ಸ್ಟೇಟ್ ಗೌರ್ಮೆಂಟ್ ಹೇಳಬೇಕಾಗಿರೋದೇನು, ಭವಾನಿಯಲ್ಲಿ ಎಷ್ಟಿದೆ, ಗ್ರ್ಯಾಂಡ್ ಅಣೆಕಟ್ಟೆಯಲ್ಲಿ ಎಷ್ಟಿದೆ,
ಮೆಟ್ಟೂರಲ್ಲಿ ಎಷ್ಟಿದೆ ಇದನ್ನೆಲ್ಲ ತಲಾಶ್ ಮಾಡಬೇಕು. ನಮ್ಮ ಯಗಚಿಲ್ ಎಷ್ಟಿದೆ ಅಥವಾ ಹೇಮಾವತಿಲ್ ಎಷ್ಟಿದೆ ಅಥವಾ ಇದರಲ್ಲಿ ಎಷ್ಟಿದೆ ಕಬಿನ, ಇದು ಎಲ್ಲದನ್ನೂ ಕೂಡ ಆಯ್ತು. ಡಿ ಕೆ ಶಿವಕುಮಾರ್ ವಿಜಯ್ ಜೋಸೆಫ್ ಅವ್ರು ಕೂತು ನಿಮ್ ತಜ್ಞರು ನಮ್ ರಾಜ್ಯಕ್ಕೆ ಬರ್ಲಿ, ನಮ್ ತಜ್ಞರು ನಿಮ್ ರಾಜ್ಯಕ್ಕೆ ಬರ್ತಾರೆ, ನಿಮ್ ರಾಜ್ಯಕ್ಕೆ ಬರ್ತಾರೆ. ನಮ್ಮ ರಾಜ್ಯದಲ್ಲಿ ರೈತರು ಎಷ್ಟು ಬೆಳೆ ಬೆಳೆದಿದ್ದಾರೆ, ನಿಮ್ ರಾಜ್ಯದಲ್ಲಿ ರೈತರು ಎಷ್ಟು ಬೆಳೆ ಬೆಳೆದಿದ್ದಾರೆ, ನಿಮ್ ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ನಮ್ ಜಲಾಶಯಗಳಲ್ಲಿ ಎಷ್ಟು ನೀರಿದೆ, ಒಂದು ವೈಜ್ಞಾನಿಕವಾಗಿ ಅಂತರ್ಜಲದ ಮಟ್ಟ ಎಷ್ಟಿದೆ, ಎಷ್ಟು ನೀವು ಅಂತರ್ಜಲ ನೀರನ್ನ ಬಳಸ್ತೀರಿ ಅದು ಲೆಕ್ಕ ಹಾಕ್ಬೇಕಲ್ಲ ಸರ್. ಅಂತರ್ಜಲ ಇಂಪಾರ್ಟೆಂಟ್ ಅಲ್ರಿ ಸರ್, ಅಕೌಂಟ್ ಅಲ್ಲಿ ಇದೆ, ಅಕೌಂಟ್ ಅಲ್ಲಿ ಇದೆ, ಮಾಡ್ಲಿ. ಬಟ್ ನೋಡೋಣ ಇದು ಏನು ಮಾತುಕತೆ ನಡೆಯುತ್ತೋ ನಡೆಯಲ್ವೋ. ನನಗನ್ಸಿದ ಮಟ್ಟಿಗೆ ನಮ್ಮ ರೈತರು ಒಕ್ಕೂಟಗಳು ನೋಡ್ತಾ ಇದ್ರೆ, ಕನ್ನಡ ಪರ ಒಕ್ಕೂಟಗಳು ವಿಜಯ್ ಜೋಸೆಫ್ ಬೆಂಗಳೂರು ನಗರದಲ್ಲಿ ಇಷ್ಟು ದೊಡ್ಡ ಮಟ್ಟದ ರೈತರಿಗೂ ಕೂಡ ಗೊತ್ತಿಲ್ಲ ನೀರು ನಾವು ಬಂದ್ರೆ ರಕ್ತಪಾತ ಆಗುತ್ತೆ, ಯುದ್ಧ ಯಾಕೆ ಸರ್? ಆಗುತ್ತೆ, ಬೆಂಕಿ ಹಾಕ್ತೀವಿ, ಭಯ ಪಡ್ತೀವಿ ಅನ್ಕೊಂಡಿದ್ದೆ. ನಮ್ಗೆ ರೇ ಕೂತ್ಕೊಡ್ರಿ ಸುಮ್ನೆ. ನಮ್ಗೇನಂದ್ರೆ ಇದೇ ತಪ್ಪು ನೋಡಿ ಸರ್, ನೀವು ಒಂದ್ ತಿಂಗಳು ಮುಂಚೆ ಹೋಗ್ಬೇಕಾಗಿತ್ತು. ನೀವು ಸರ್ ಇಲ್ಲ 13ನೇ ತಾರೀಕು ಬರ್ತಾರಲ್ಲ, 13ನೇ ತಾರೀಕು ಮಟ್ಟ ನೀರ್ ಬಿಡೋದ್ ಬೇಡ, ಬರ್ಲಿ. 15 ದಿನ ನೀರ್ ಬಿಟ್ಟ ಮೇಲೆ ಅವ್ರು ಬರೋದ್ ಬೇಡ, 13ನೇ ತಾರೀಕು ಮಟ್ಟ ನೀರ್ ಬಿಡೋದೇ ಬೇಡ, ಆಮೇಲೆ ಬರ್ಲಿ. ಬಿಡೋದಿಲ್ಲ ಅಂತ ಬಿಡೋದಾದ್ರೆ ಅವ್ರು ಅರ್ಜಿ ಹಾಕೊಟ್ರು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಇದು ಈ ದಿನದ ವಿಶೇಷ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.